ಪಯಂಬಲಂ ಬೀಚ್ ಹೋಗ್ತಾ ಇದೀವಿ. ಇದು ಚಕ್ರ ಮೆನು ನೋಡಿ ಸ್ವಲ್ಪ. ಓ, ನೀವೇನಾದ್ರೂ ಅಗ್ರಿಮೆಂಟ್ ಸೈನ್ ಮಾಡ್ತಿದ್ದೀರಾ ಇಬ್ರು? ಇವ್ರಿಬ್ರೇ ಒಂದ್ ಲೋಕದಲ್ಲಿ ಇರ್ತಾರೆ. ಪವನ್ ಪಾಪ ಸಿಂಗಲ್, ಅವ್ನ ಆರಾಮಾಗಿ ಕೈ ಮುಕ್ಕೊಂಡಿರ್ತಾನೆ. ಇವಳು ನನ್ಗೆ ರೋದ್ನೆ ಇಕ್ತಾಳೆ ಫೋಟೋ ಅಂತ. ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಸ್ಟೇಗೆ ಚೆಕ್ಕಿನ್ ಆದ್ವಿ. ಇವಾಗ ರೆಡಿಯಾಗಿ ಸ್ವಲ್ಪ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಗೈಸ್, ನಾವಿವಾಗ ರೋಬಾ ಕೆಫೆಗೆ ಬಂದಿದ್ದೀವಿ. ನೋಡ ಹೇಗಿರುತ್ತೆ ಏನು ಅಂತ. ನಾವು ಆ್ಯಕ್ಚುಲಿ ಲಂಚ್ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಡಿನ್ನರ್ ಬಂದು ನಮ್ಮ ಸ್ಟೇಯಲ್ಲೇ ಮಾಡ್ತಾಯಿದ್ದೀವಿ. ಲಂಚ್ ಹೊರಗಡೆ ಮಾಡೋಣ, ಹಾಗೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ ಅಂತ ಹೇಳಿ ಬಂದ್ವಿ. ಈ ರೋಬಾ ಕೆಫೆಲ್ಲೂ ಕೂಡ ಸ್ಟೇಸ್ ಅವೈಲೇಬಲ್ ಇದೆ. ನಮ್ಮ ಡೇಟ್ಸ್ಗೆ ಆಲ್ರೆಡಿ ಬುಕ್ ಆಗೋಗಿತ್ತು, ಹಾಗಾಗಿ ನಾವು ಅಲ್ಲಿ ಸ್ಟೇ ಆದ್ವಿ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಆಪ್ಷನ್ ಟು ಸ್ಟೇ. ಇವಾಗ ನೀವು ನೋಡ್ಬೋದು, ಹಿಂದೆಗಡೆ ಕೂಡ ಇಲ್ಲೂ ಕೂಡ ಸೀ ವ್ಯೂ ಸಿಗುತ್ತೆ. ಸೊ ನಿಮ್ಗೇನಾದರೂ ಇಷ್ಟ ಇದ್ದರೆ ಇಲ್ಲೂ ಕೂಡ ನೀವು ಸ್ಟೇ ಮಾಡ್ಬೋದು. ಡೇಸ್ ನಾವು ರೆಡಿಯಾಗಿ ಮತ್ತೆ ಇವಾಗ ಲಂಚಿಗೆ ಹೋದ್ವಿ. ರೋಬಾ ಕೆಫೆಗೆ ಹೋದ್ವಿ. ಆ್ಯಕ್ಚುಲಿ ಕೆಫೆ ತುಂಬ ಚೆನ್ನಾಗಿದೆ, ಬಟ್ ಮೆನು ಅಷ್ಟು ಇಷ್ಟ ಆಗಲಿಲ್ಲ ನಮಗೆ. ವೆಜ್ ಆಪ್ಷನ್ಸ್ ಅಂತೂ ಏನೂ ಇಲ್ವೇ ಇಲ್ಲ ಇಲ್ಲಿ. ಆ್ಯಕ್ಚುಲಿ 200 ಪೇ ಮಾಡಬೇಕಂತೆ ಎಂಟ್ರಿ ಫೀಸು, ಯಾಕಂದರೆ ಬೀಚ್ ವ್ಯೂ ಎಲ್ಲ ಸಿಗೋದ್ರಿಂದ 200 ರೂಪೀಸ್ ಪೇ ಮಾಡಬೇಕಂತೆ. ಅದು ತುಂಬ ಚೆನ್ನಾಗಿದೆ ವ್ಯೂ, ಆದರೆ ಮೆನು ನಮಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾರ್ಮಲ್ ಕೆಫೆದಲ್ಲಿ ಸ್ಯಾಂಡ್ವಿಚಸ್ ಈ ಥರ ಹೇಗಿರುತ್ತೋ ಹಾಗೆ, ನಾನ್ ವೆಜ್ ಮಾತ್ರ, ವೆಜ್ ಆಪ್ಷನ್ಸ್ ಏನೂ ಇರಲಿಲ್ಲ. ಸೊ ಹಾಗಾಗಿ ಬೇರೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ನಿಮಗೆ ಕೆಫೆ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಬರ್ಬೋದು, ಚೆನ್ನಾಗಿದೆ. ಊಟ ಆಗ್ತಿಲ್ಲ, ಅದಕ್ಕೆ ನಾನೇನು ಮಾತಾಡಲ್ಲ. ನನಗೂ ಅಷ್ಟೇ, ಊಟ ಬೀಳೋ ತನಕ ಹೊಟ್ಟೆ. ಇದು ಕಡಲೆ ಅಂತ ಸ್ಟೇ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಸ್ವಲ್ಪ ಚಿಕ್ಕದು ಅಂತ ನಾವು ಅಲ್ಲಿ ಹೋಗಲಿಲ್ಲ. ನೀವು ನೆಕ್ಸ್ಟ್ ಬಂದರೆ ಹೋಗ್ಬೋದು ಅಲ್ಲಿಗೂ ಕೂಡ. ಕಡಲೆ ಅಂತ ನಾವು ಸ್ಟೇ ಆಗಿದ್ದೀವಲ್ಲ, ಅಲ್ಲಿಂದ ಒಂದು ವಾಕಬಲ್, ಆ್ಯಕ್ಚುಲಿ ಒಂದು 5 ಮಿನಿಟ್ಸ್ ಅಷ್ಟೇ. ಓಹೋ, ರೋಡ್ ಮಾತ್ರ ಕೇಳಂಗೆ ಇಲ್ಲ, ಒನ್ ವೇ ಇದು. ನಾವು ಇಲ್ಲಿ ರೋಬಾ ಕೆಫೆಗೆ ಅಂತ ಬಂದ್ವಿ. ಹುಷಾರು, ನಿಧಾನಕ್ಕೆ ಹೋಗಿ, ಆರಾಮಾಗಿ ಹೋಗಿ. ಒಂದು ಗಾಡಿ ಬಂದರೆ ಇನ್ನೊಂದು ಹೋಗೋಕ್ಕಾಗಲ್ಲ, ಹಂಗಿದೆ ರೋಡ್ ಆ್ಯಕ್ಚುಲಿ. ಗೈಸ್, ಇಲ್ಲಿ ಊಟಕ್ಕೆ ಪ್ರಾಬ್ಲಮ್ಮು. ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ತಿಲ್ಲ ಹೋಟೆಲ್ಸು. ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ಆದರೂ ತೊಗೊಳ್ಳೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಯಾವಾಗಲೂ ಕೇರಳದಲ್ಲಿ ಬಂದರೆ ಏನೋ ಗೊತ್ತಿಲ್ಲ ನಮಗೆ ಹಿಂಗೆ ಏನು ಅಂತ, ಹೋಟೆಲ್ಸು ಸಿಗೋಲ್ಲ. ಇರುತ್ತೆ, ಬಟ್ ವೆಜಿಟೇರಿಯನ್ಸ್ಗೆ ವೆಜ್ ಊಟಕ್ಕೆ ಇದಕ್ಕೆ ಅಂದರೆ ಎಲ್ಲ ಕಡೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಸೊ ನೋಡೋಣ ಬೇರೆ ಕಡೆ ಸಿಗುತ್ತೆ. ಫ್ರೂಟ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಫ್ರೂಟ್ಸ್ ಮಾತ್ರ ಸಕ್ಕತ್ತಾಗಿದೆ. ಇದು ರಾಂಬೂತಣ್ಣು, ಇದು ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ. ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ತಗೊಳ್ಳಿ, ಟೇಸ್ಟ್ಗಲ್ವಾ ಇಟ್ಕೊಳ್ಳಿ. ಫ್ರೂಟ್ಸ್ ಮಾತ್ರ ಸಕ್ಕತ್ತಾಗಿತ್ತು, ಚೆನ್ನಾಗಿರುತ್ತೆ. ಇದು ತೊಗೊಳ್ಳೋಣ. ಪವನ್ ಬ್ರೂ, ಇದು ತೊಗೊಳ್ಳಿ. ರಾಂಬೂತಣ್ಣು ಲಿಚ್ಚಿ ಥರ ಇರುತ್ತೆ, ಇದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಅವರೇ ಕೊಡ್ತಾರೆ ಇರಿ, ನಾನು ½ ಕಿಲೋ. ಊಟ ಸಿಗದೆ ಹಣ್ಣು ತಿನ್ನೋಣ ಅಂತ ಬಂದಿದ್ದೀವಿ. ಗೈಸ್, ಅದೇ ಇಲ್ಲಿ ಆನ್ ದ ವೇ ನಾವು ಪಯಂಬಲಂ ಬೀಚ್ಗೆ ಹೋಗೋಣ ಅಂತ ಬರ್ತಿದ್ವಿ. ಸೊ ಆನ್ ದ ವೇ ಯಾವುದೋ ಒಂದು ಹೋಟೆಲ್ ಸಿಕ್ತು, ನೋಡೋಣ ಟೇಸ್ಟ್ ಚೆನ್ನಾಗಿದೆಯಾ ಹೇಗಿದೆ. ಆ್ಯಕ್ಚುಲಿ ಇಲ್ಲಿ ಪಯಂಬಲಂ ಬೀಚ್ಗೆ ಹೋಗೋಣ ಅಂತ ಪ್ಲಾನ್ ಇದ್ದಿದ್ದು. ಸೊ ಆನ್ ದ ವೇ ಹೋಗ್ತಾ ಹೋಟೆಲ್ ಸಿಕ್ಕರೆ ಹೋಗೋಣ ಅನ್ಕೊಂಡ್ವಿ. ಸ್ವಲ್ಪ ಜೋರಾಗಿ ಹೇಳ್ತೀರಾ? ಪಯಂಬಲಂ ಬೀಚ್ ಹೋಗ್ತಾ ಇದೀವಿ. ಇದು ಚಕ್ರಂ ಅಂತ, ಇಲ್ಲಿ ಚಕ್ರಂ ಅಲ್ಲಿ ಕೋಸಿ ಚುಟ್ಟಾ ಕೋಸಿ ಬಿರಿಯಾನಿ ಅಂತ ಫೇಮಸ್ ಇದೆ, ಟೇಸ್ಟ್ ಮಾಡಕ್ ಹೋಗ್ತಾ ಇದೀವಿ. ಓ ಹೌದಾ, ಓಕೆ, ಹಾ, ಜಸ್ಟ್ ನೋಡಿದೀವಿ. ಸರಿ ಸರಿ, ಓಕೆ ಹೋಗೋಣ ನಡೀರಿ. ಗೈಸ್, ಇದು ತಕ್ಕರಾಮ್ ಅಂತ, ತಕ್ಕರಾಮ ಗೊತ್ತಿಲ್ಲ. ತಕ್ಕರಾಮ್ ಅಂತ ಹೋಟೆಲು. ಸ್ಟೋರೀಸ್ ಆಫ್ ಗುಡ್ ಟೇಸ್ಟ್ ರೀಟೋಲ್ಡ್ ಅಂತ ಹಾಕಿದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಉಮೇಶ್, ರಕ್ಷಿತಾ ಊಟ ಮಾಡಕ್ ಹೋಗ್ತಾ ಇದೀವಿ ಅಷ್ಟೇ. ಚೆನ್ನಾಗಿದೆ ಅನ್ಸುತ್ತೆ. ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಆಂಬಿಯನ್ಸ್ ಏನೋ ಚೆನ್ನಾಗಿ ಅನಿಸ್ತಾ ಇದೆ. ಓಕೆ, ಇಟ್ಸ್ ತಕ್ಕಾರಾಮ್.
ಟಕ್ಕರಾಮ್ ಅಂತ ನೋಡ ಹೇಗಿದೆ ಅಂತ. ಚೆನ್ನಾಗಿದೆ. ತೋರಿಸಿ ಮೆನು ನೋಡಿ ಸ್ವಲ್ಪ. ಓ, ನೀವೇನಾದರೂ ಅಗ್ರಿಮೆಂಟಿಗೆ ಸೈನ್ ಮಾಡ್ತಿದ್ದೀರಾ ಇಬ್ರು? ಎಲ್ಲೆಲ್ಲಿ ಸೈನ್ ಮಾಡಬೇಕು? ಕಲ್ಯಾಣ ಬಿರಿಯಾನಿ ಇಬ್ರು ಕೊಡಿಸ್ತಾರೆ ಅಂತ ಅಗ್ರಿಮೆಂಟ್. ಮೆನ್ಯೂ ನೋಡೋಣ. ನಾಳೆ ಪ್ರೈಸ್ ಓಕೆ ಆದರೆ ನಮಗೆ ಆ ಮೆನುನ ಓದಕ್ಕೆ ಬರ್ತಾ ಇಲ್ಲ, ಆ ಥರ ಇದೆ. ಆರ್ಟಿಕಲ್ ಸೂಪ್, ಸಾಗರಂ ಸೀ ಫುಡ್ ಸೂಪ್, ಚಿಕನ್ ಮಂಚೂರ್ ಸೂಪ್. ಹಾಗಾದ್ರೆ ಒಂದು ಫುಲ್ ತಗೊಬಿಡೋಣ. ಓಕೆ ಗೈಸ್, ನಾವೇನೇನು ಆರ್ಡರ್ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಆರ್ಡರ್ ಮಾಡಾದ್ಮೇಲೆ ತೋರಿಸ್ತೀವಿ. ಓಕೆ, ನೈಸ್. ಏನಾದರೂ ವೆಜಿಟೇರಿಯನ್ಸ್ಗೆ ಏನು ಗೊತ್ತಾ ಪ್ರಾಬ್ಲಮ್ಮು, ಈ ನಾನ್ ವೆಜಿಟೇರಿಯನ್ಸ್ಗಳು ಅದನ್ನು ತಿಂತಾರೆ, ಇದನ್ನು ತಿಂತಾರೆ. ಕೈ ಹಾಕ್ಬಿಡ್ತಾರೆ ಹಿಂಗೆ, ಅದಕ್ಕೆ ನಾವು ಎತ್ಕೊಂಡ್ಬಿಡ್ತೀವಿ ಹಿಂಗೆ. ಅದೇ ಒಂದೊಂದು ಪೀಸ್ ಕೊಟ್ಟಿಲ್ಲ ಅಂದರೆ ನನ್ನ ಪ್ರಭಾವ ಏನು ಅಂತ ಗೊತ್ತಿಲ್ಲ ನಿಮಗೆ. ಎಲ್ಲ ತಿನ್ಕೊಬಿಟ್ಟು ಕೊಟ್ಬಿಡಿಯಪ್ಪ, ತಿಂದೇರ್ ಪರವಾಗಿಲ್ಲ, ಕೊಟ್ಬಿಡಿ ಅವ್ರಿಗೆ. ಒಂದು ಗುಡ್, ಒಂದೊಂದು ಪೀಸ್ ಹಾಕ್ಬಿಡು ಸಾಕು, ಏನಿಲ್ಲ. ನಾನೇ ನನ್ನ ಕೈಯಿಂದ ಹಾಕಲ್ಲ, ಹಾಕ್ಬಿಡು. ಉಮೇಶ್ ತೊಳಿ, ಉಮೇಶ್, ರಕ್ಷಿತಾ, ಉಮೇಶ್ ಚಿಕನ್ 65. ಉಮೇಶ್ ಕಬಾಬ್ ತಿಂತಾ ಇದೀವಿ. ಉಮೇಶ್ ಕಬಾಬ್ ತಿಂತಾ ಇದೀವಿ. ರಕ್ಷಿತಾ ಅವರೇ ಪಾಪು ತಿನ್ಸಿ ನೀವು. ಕಬಾಬ್ ತಿಂತಾ ಇದೀವಿ. ಬೇಕಾ? ವೆಜ್ ಬಿರಿಯಾನಿ. ಇಲ್ಲಿ ಬಿರಿಯಾನಿನೇ ಈ ಥರ ಬಿರಿಯಾನಿ ಅನ್ಕೋಬೇಕು, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡೋಣ. ಇದು ಆ್ಯಕ್ಚುಲಿ ವೆಜ್ ಬಿರಿಯಾನಿ ಗೈಸ್, ಅದರಲ್ಲಿ ವೆಜಿಟೇಬಲ್ಸ್ ಇದೆಯೋ ಇಲ್ವೋ ಅಂತ ಕಾಣಿಸ್ತಾ ಇಲ್ಲ. ಬಿರಿಯಾನಿ ಟೇಸ್ಟ್ ಮಾಡಿ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಓನ್ ಓಕೆ ಗೈಸ್, ಊಟ ಚೆನ್ನಾಗಿದೆ, ಬರ್ಬೋದು. ಗೈಸ್ ಆ್ಯಕ್ಚುಲಿ ಪ್ರೈಸ್ ಪರವಾಗಿಲ್ಲ, ಇಷ್ಟು ತಿಂದಿದ್ದಕ್ಕೆ ಓಕೆ. ನೀವು ಯಾವರು? ಯಾವುದು? ಕಾಸರಗೋಡ? ಕನ್ನಡ ಅಂತ ಮುಂಚೆ ಹೇಳಲಿಲ್ವಲ್ಲ ನೀವು? ಕನ್ನಡದವರು ಗೈಸ್, ಕಾಸರಗೋಡವರು. ಸದ್ಯ ಸಿಕ್ಕಿದ್ರು ಒಬ್ರು ಕನ್ನಡದವರು. ನಿಮ್ಮ ಹೆಸರು? ಕಾದರ್. ಗೈಸ್, ಇದು ಪಯಂಬರಂ ಬೀಚ್ ಬಂದಿದ್ದೀವಿ. ಸಕ್ಕತ್ತಾಗಿದೆ, ವೇವ್ಸ್ ತುಂಬ ಇದೆ. ಆ್ಯಕ್ಚುಲಿ ರೆಡ್ ಅಲರ್ಟ್ ಮಾಡಿದ್ದಾರೆ, ಆ ಕಡೆಯಿಂದ ಬಿಡ್ತಿಲ್ಲ, ಇಲ್ಲೆಲ್ಲ ಹೋಗ್ಬೋದು. Rotate! Rotate! ಗೈಸ್, ಇವರೆಲ್ಲ ಕಣ್ಣೂರು ಕರ್ಕೊಬರ್ತೀನಿ ಅಂದ್ಬಿಟ್ಟು ಕರ್ಕೊಬಂದು ಬರೀ ಫೋಟೋ ಶೂಟಲ್ಲೇ ಕೂತವ್ರೆ. ಏನು ಮಾಡೋಣ, ಇನ್ಮೇಲೆ ಫ್ಯಾಮಿಲಿ ಟ್ರಿಪ್ ಬರಲೇಬಾರ್ದು ಅನ್ಸ್ಬಿಟ್ಟೈತೆ. ಒಂದೊಂದು ಫೋಟೋಸ್ನ 10 ಸಲ ತೆಗಿತಾರೆ. ಏನ್ ಮಾಡೋಣ, ಯಾರು ಹೇಳ್ಕೊಳ್ಳೋಣ? ಇವ್ರಿಬ್ರೇ ಒಂದ್ ಲೋಕದಲ್ಲಿ ಇರ್ತಾರೆ. ಪವನ್ ಪಾಪ ಸಿಂಗಲ್, ಅವ್ನು ಆರಾಮಾಗಿ ಕೈ ಮುಕ್ಕೊಂಡಿರ್ತಾನೆ. ಇವಳು ನನಗೆ ರೋದ್ನೇ ಇಕ್ತಾವಳೆ ಫೋಟೋ ಅಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಜೈ ಬಜರಂಗಿ. ಒಂದೇ ಒಂದು ಫೋಟೋ ತಗೊಂಡ್ರು ಪರ್ಫೆಕ್ಟ್ ಆಗಿ ತಗೊಂಡ್ರೆ ನಾವು ಮತ್ತೆ ಕೇಳೋದಿಲ್ಲ. ಹೆಂಗೋ ಸುಮ್ಮನೆ ತೆಗಿಬೇಕಲ್ಲ ಅಂತ ಟಪ್ 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 ಅಂತ ತೆಗ್ದ್ಬಿಡೋದು. ಅದ್ರಲ್ಲಿ ಯಾವುದೂ ಇಷ್ಟ ಆಗಲ್ಲ ನಮಗೆ, ಅದಕ್ಕೆ ಲೇಟ್ ಮಾಡಿ. ಗೈಸ್, ಒಂದಂತೂ ಹೇಳ್ತೀನಿ, ಹೆಣ್ಮಕ್ಳೇ ಕರೆಕ್ಟು. ವೆರಿ ಗುಡ್. ಹೆಣ್ಮಕ್ಳೇ ಸ್ಟ್ರಾಂಗ್. ಏನ್ ಕೇಳ್ತಾ ಇದೀನಿ ಗೊತ್ತಾ? ಹಂಗಂದ್ರೆ ಬದಿಕೋತೀನಿ ನಾನು ಅಂತ. ಉಮೇಶ್, ರಕ್ಷಿತಾ, ಕಣ್ಣೂರ್ ಲೈಟ್ ಹೌಸ್ ಬಂದಿದ್ದೀವಿ ಅಷ್ಟೇ. ಗೈಸ್, ಕಾಯ್ನೂರು ಲೈಟ್ ಹೌಸಿಗೆ ಬಂದಿದ್ದೀವಿ. ಇದು ಸನ್ಸೆಟ್ ಪಾಯಿಂಟ್ಗಂದು ಸಕ್ಕತ್ತಾಗಿದೆ. ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಲೈಟ್ ಹೌಸ್ಗೆ ನೀವು ಬನ್ನಿ.
ಗೈಸ್ ಈ ಕಡೆಯಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿದೆ. ಇಲ್ಲೇ ಎಷ್ಟೊತ್ತಾದರೂ ಕೂತಿರ್ಬೋದು ಅನ್ನಷ್ಟು ಚೆನ್ನಾಗಿದೆ. ಸೊ ಲೈಟ್ ಹೌಸ್ ಇಸ್ ಮಸ್ಟ್ ವಿಸಿಟ್ ಇನ್ ಕಣ್ಣೂರ್. ಲೈಟ್ ಹೌಸ್ ನೋಡಿಕೊಂಡು ನಾವು ವಾಪಸ್ ಹೋಗ್ತಾ ಇದೀವಿ. ಆ್ಯಕ್ಚುಲಿ ಲೈಟ್ ಹೌಸ್ ಇಲ್ಲಿದೆ, ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಬಟ್ ಇಲ್ಲಿ ಬಂದರೆ ನೀವು ಏನು ಒಳ್ಳೆ ವ್ಯೂ ಇದೆ, ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ನಾವಿಲ್ಲಿಂದ ಇವಾಗ ಆ್ಯಕ್ಚುಲಿ ಆ್ಯಂಜಲೋ ಫೋರ್ಟ್ ಹೋಗಬೇಕು, ನೋಡೋಣ. 6 o'clock ಕ್ಲೋಸ್ ಅಂತ ಇತ್ತು, ಓಪನ್ ಇದ್ದರೆ ಹೋಗ್ತೀವಿ, ಇಲ್ಲ ಅಂದರೆ ರೂಮಿಗೆ ಹೋಗ್ತೀವಿ. ನಾವು ಸ್ಟೇ ಆಗಿರೋ ನೈಟ್ ವ್ಯೂ ಈ ಥರ ಇದೆ. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಊಟ ಮುಗಿಸ್ಕೊಂಡು ಇನ್ನೇನು ಪ್ಲ್ಯಾನ್ ಇಲ್ಲ ಅಷ್ಟೇ. ಆ್ಯಕ್ಚುಲಿ ಇವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿಸ್ಕೊಂಡಿದ್ದೀವಿ ಅವರಿಬ್ಬರಿಗೆ ಅಂತ. ಸೊ ಅದು ಆದಮೇಲೆ ಇನ್ನೇನು ಬೇರೆ ಪ್ಲ್ಯಾನ್ ಇಲ್ಲ, ಸ್ಟೇ ಆಗೋದಷ್ಟೇ. ಆ್ಯಂಡ್ ನಾಳೆ ಮಾರ್ನಿಂಗ್ 11 o'clockಗೆ ಚೆಕ್ಔಟ್ ಆಗಬೇಕು. ಸರ್ ವಿಲ್ ಕಮ್ ಡೌನ್, ವಿಲ್ ಹ್ಯಾವ್ ಡಿನ್ನರ್ ದೇರ್. ಅಲ್ಲೇ ಹಾಕ್ಸೋಣ. ഫയർ ക്യാമ്പ് ഇല്ല. ഫയർ ക്യാമ്പ് വേണം. ആ വേണുമാ. മഴ വന്നാൽ നിങ്ങൾ ഇല്ലെങ്കിൽ പൈസ ചെയ്യും. ക്യാമ്പ് ഫയറിന് പൈസയുണ്ട്, എക്സ്ട്രാ എമൗണ്ട് ആണ്. എവ്വളോ 1500 ചെയ്യും എക്സ്ട്രാ. അത് മഴ ഉണ്ടെങ്കിലും ആഹാ ഇല്ലെങ്കിലും ചെയ്യുന്നുണ്ട്. சேமா 1000 பண்ணிக்கோங்க. இப்போ மழை வந்துட்டானா அது வேஸ்ட் தானா? 1500 ரொம்ப ஆச்சு. 1000 ಓಕೆನಾ? ಫೈರ್ ಕ್ಯಾಂಪು ಕೇಳ್ತಾ ಇದ್ದೀವಿ, 1500 ಅಂತಿದ್ದಾರೆ. ಬಟ್ 1000ಗೆ ಮಾಡಿಕೊಡಿ ಅಂತ ಕೇಳ್ತಿದ್ದೀವಿ, ನೋಡೋಣ. ಅಲ್ಲಿ ಮಾಡ್ತಾರಂತೆ, ಮಳೆ ಬಂದರೆ ನಮಗೆ ಏನೂ ಮಾಡೋಕ್ಕಾಗಲ್ಲ, ಅಂದರೂ ನೀವು ಅಮೌಂಟ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಫೈರ್ ಕ್ಯಾಂಪ್ ಆ್ಯಕ್ಚುಲಿ ನಮಗೆ ಬೇಕು, ಆ ಸ್ಪಾಟಲ್ಲಿ ಮಾಡಿಕೊಡ್ತಾರಂತೆ, ನೋಡೋಣ. ಡಿನ್ನರ್ ಟೈಮ್ ಅಂತ ಚೆನ್ನಾಗಿದೆ ಡೈನಿಂಗ್ ಏರಿಯಾ ಆ್ಯಕ್ಚುಲಿ. ಗೈಸ್ ರೂಮಿಗೆ ಬಂದಿದ್ದೀವಿ ಇವಾಗ. ಆ್ಯಕ್ಚುಲಿ ಫೈರ್ ಕ್ಯಾಂಪ್ ಬೇಕಂದರೆ 9 o'clock ಒಳಗಡೆ ಹೇಳಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಮಾಡ್ಕೊಡೋಕ್ಕಾಗಲ್ಲ ಅಂತ. ನೋಡೋಣ, ನಾವು ಡಿನ್ನರ್ ಮಾಡಿಕೊಂಡು ಆಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ. ಮಳೆ ಏನಾದರೂ ಬಂದರೆ ಸಪೋಸ್ ಬೇಡ ಅಂತ, ಬಟ್ ನೋಡೋಣ. ತೋರಿಸು ಕನಸಿಗೆ ಜಾರಿಸು ಅನಾಹಿತ, ಅನಾಹಿತ ಪ್ರೀತಿಯಾಗಿದೆ, ಅನಾಹಿತ, ಅನಾಹಿತ. ಆ್ಯಕ್ಚುಲಿ ನೈಟ್ ಟೈಮ್ ಯಾರೂ ಏನಷ್ಟು ಇಲ್ಲ, ನಾವು ಅಲ್ಲಿ ಊಟ ಮಾಡ್ತಾಯಿದ್ದೀವಿ. ಇವ್ರಿಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿಸಿದ್ವಲ್ಲ, ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಬೀಚ್ದು ಎಂತ ವೇವ್ಸು ಸೌಂಡ್ ಕೇಳಿಸ್ಕೊಳ್ಳೋಣ ಬನ್ನಿ. ಏನು ಕಾಣಿಸಲ್ಲ, ಬಟ್ ಸೌಂಡ್ ಅಷ್ಟೇ ಕೇಳಿಸ್ಕೊಳ್ಳಿ. ಈಗ ಏನೋ ಊಟ ಎಲ್ಲ ಆಯಿತು, ಸ್ಟಾರ್ಟರ್ಸ್ ಎಲ್ಲ ಮುಗೀತು, ಇನ್ನೊಂದು ಸ್ವಲ್ಪ ಊಟ ಬಾಕಿ ಇದೆ. ಊಟ ಮಾಡಿ ಫೈರ್ ಕ್ಯಾಂಪ್ ಅಲ್ಲಿ ಹಾಕೋ ಪ್ಲ್ಯಾನ್ ಇದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತಿನ ಡೇನ ಎಂಡ್ ಮಾಡ್ತೀವಿ. ಸೊ ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಯಾರೂ ಇಲ್ಲ ಆ್ಯಕ್ಚುಲಿ, ಎಲ್ಲ ಮಲ್ಕೊಂಡಿದ್ದಾರೆ, ನಮ್ಮ ಗ್ಯಾಂಗ್ ಮಾತ್ರ ಇರೋದು. ಊಟ ಇನ್ನೇನೋ ಆಯಿತು, ಇನ್ನೊಂದು ಸ್ವಲ್ಪ ಬಿಟ್ಟು ತಿನ್ನೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೀವಿ. ಊಟ ಎಲ್ಲ ಆದಮೇಲೆ ಫೈರ್ ಕ್ಯಾಂಪ್ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಡೇನ ಎಂಡ್ ಮಾಡ್ತೀವಿ ಗೈಸ್. ಆ್ಯಕ್ಚುಲಿ ಇಲ್ಲಿ ನೋಡಿ, ಊಟ ಎಲ್ಲ ಇಲ್ಲಿ ಕೊಟ್ಟು ಹೋಗಿದ್ದಾರೆ. 9:30 ಕಿಚನ್ ಕ್ಲೋಸ್ ಆಗುತ್ತೆ. ಪರೋಟ, ಕಾಯಿನ್ ಪರೋಟ ಆರ್ಡರ್ ಮಾಡಿದ್ವಿ, ಮತ್ತು ಒಂದು ಕರಿ ಇದೆ, ಹಾಗೆ ಎಗ್ ರೈಸ್ ಇದೆ. ಆ್ಯಕ್ಚುಲಿ ಸ್ವಲ್ಪ ಬಂದಿದ್ದು ಲೇಟ್ ಆಯಿತು, ನಾವು ಲಂಚ್ ಕೂಡ ಮಾಡಿದ್ದು ಲೇಟ್ ಆಗಿದ್ದರಿಂದ
ಇನ್ನು ಏನೋ ಊಟ ಮಾಡಬೇಕು ಅಂತ ಅನಿಸ್ತಿಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಿಧಾನಕ್ಕೆ ತಿನ್ನೋಣ ಅಂತ ಕೂತಿದ್ದೀವಿ. ಆ್ಯಕ್ಚುಲಿ ಸೇಫ್ಟಿನೂ ಇದೆ, ಏನೋ ಎಷ್ಟೊತ್ತಾದರೂ ಇರ್ಬೋದು, ಇಲ್ಲೇ ಇರ್ತಾರೆ, ವಾಚ್ಮ್ಯಾನ್ ಕೂಡ ಇದೆ. ಚೆನ್ನಾಗಿದೆ ಒಂಥರ. ಪಕ್ಕದಲ್ಲಿ ಬೀಚ್ ಸೌಂಡ್ ಅಂತೂ ಸಕ್ಕತ್ತಾಗಿ ಕೇಳಿಸ್ತಾ ಇದೆ. ಹೇಗಿತ್ತು ಇವತ್ತು? ಹೌ ವಾಸ್ ದ ಡೇ? As of now, eating chicken, parota. ಚೆನ್ನಾಗಿತ್ತಾ? Yeah, as of now, eating chicken. It's very fine and delicious. That's all. ಓಕೆ. ಸುದರ್ಶನ್ ಅವರೇ ಅಷ್ಟೇ, ಅವರು ಸ್ವಲ್ಪ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾರೆ. ಇವರು ತಿಂದು ಸಾಕಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಫೈರ್ ಕ್ಯಾಂಪ್ಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಹೋಗಿ ನೋಡೋಣ ಬನ್ನಿ ಹೇಗೆ ಮಾಡ್ತಿದ್ದಾರೆ ಏನು. ಆ್ಯಕ್ಚುಲಿ ಯಾರೂ ಇಲ್ಲ ಇಲ್ಲಿ ನಮಗೆ ಮಾಡ್ಕೊಡೋಕ್ಕೆ, ಟೈಮ್ ಆಯಿತು ಅಂತ ಅವರೆಲ್ಲ ಹೋದರು, ಕೊಟ್ಟು ಹೋಗಿದ್ದಾರೆ. ಸೊ ಬೆಂಕಿ ಹಚ್ಚೋದು, ಇವ್ರ ಟ್ಯಾಲೆಂಟ್ಗಳನ್ನ ಇವಾಗ ತೋರಿಸ್ತಾರೆ. ಓಹೋ, ಏನು ಪಟಾಕಿ! ಓಂ ಸಾಯಿರಾಮ್. ಆಲ್ ಗೆಟ್ ರೆಡಿ. ಚೆನ್ನಾಗಾಯ್ತಲ್ಲ ಇವಾಗ. ಸ್ವಲ್ಪ ಸೈಡ್ ಹಂಗೆ ನಿಧಾನ ಹಿಂದೆ ಹೋಗಿ. ಮನಸ್ಸು ಬಿಚ್ಚಿ ನನ್ನ ಪ್ರೀತೆ, ಉಸಿರಾಗಿ ಪ್ರೀತೆ, ಬದುಕಾಗಿ ಪ್ರೀತೆ, ನನಗಾಗಿ ಪ್ರೀತೆ, ನಿನಗಾಗಿ ಪ್ರೀತೆ. ಓ ಕಿರಣ, ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ, ಕಿರಣ, ಕಿರಣ. ಇಸ್ಲಾಮಿಯಾ, ನಮೀಬಿಯಾ, ನೈಜೀರಿಯಾ, ಆಸ್ಟ್ರೇಲಿಯಾ, ರೊಮಾನಿಯಾ, ಮಂಗೋಲಿಯಾ, ಸೈಬೀರಿಯಾ, ಬಲ್ಗೇರಿಯಾ, ಮಲೇಷಿಯಾ, ಅರೇಬಿಯಾ, ಇಟಾಲಿಯಾ, ಇಡೀ ಭೂಮಿಯ ಸೊಬಗನು ನಾಚಿಸೋ ಹುಡುಗಿಯ, ಇಂಡಿಯಾ, ಮಂಡಿಯ, ಬೆಡಗಿಯ, ಅವನು ಸೀಮಜಾಲೆ. ಏಷಿಯಾದ ಹಣ್ಣ, ಇಸ್ಲಾಮಿಯಾದ ಹೆಣ್ಣ, ಪ್ರೀತೆ ಪ್ರೀತೆ, ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತೆ, ಉಸಿರಾಗಿ ಪ್ರೀತೆ, ಬದುಕಾಗಿ ಪ್ರೀತೆ. ಬೇಕಾ ಹೃದಯ ಅಂತ ಬೇಕಾ, ಹತ್ರದಲ್ಲಿ ಮಾಡಿ, ದೂರ ಹೋಗ್ಬೇಡಿ, ಹತ್ರ ಇರ್ಲಿ. ಲೇಡೀಸ್ ಅನ್ಕೊಳ್ಳೋ ಹಂಗೆ
ಈಗ ಬಟ್ಟು 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 ಈಗ ಬಟ್ಟು ನೋಡಿ ಚೆಚ್ಚೋ 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 ಚಿಕ್ಕ ಬುಕ್ಕು ರೈಲು ಚಿಕ್ಕ ಬುಕ್ಕು ರೈಲು ನನಗೆ ಹತ್ತಿರಲ್ಲ ಜಾಸ್ತಿ ಆಗ್ತಿದೆ ನಿಂಗೆ ಶಾನೆ ಕೋಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಹಂಗೆ ರೌಂಡ್ ಮಾಡಿ. ಹಾಕ್ಬಿಡಿ ಜ್ಯೋತಿ. ಎಲ್ಲ ಚಡ್ಡಿ ಹಾಕಿದ್ದೀರಾ? ಓ ಗೆಳೆಯ ಜೀವ ಗೆಳೆಯ ನಿಂಗೆ ಶಾನೆ ಕೋಪ ಕಣೋ, ಕೋಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕುಚಿಕು 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 ಓಯ್ ಕುಚಿಕು 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 ನಾನು ಚಡ್ಡಿ ದೋಸ್ತಿ ಕಣೋ ಕುಚಿಕು ದೋಸ್ತಿ ಮ್ಯಾಲೆ ಕೋಪ ಬೇಡ ಕುಚಿಕು. ಓ ಗೆಳೆಯ ಜೀವ ಗೆಳೆಯ ನಿಂಗೆ ತಾಯಿ ಪ್ರೀತಿ ಕಣೋ, ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ. ಹಾಕೋ ಕೈ ಇಟ್ಟರೆ ಸ್ವರ್ಗವು ಸಿಗದು, ಜಲಜವು ಸಿಗದು, ವಿಭೂತಿ ಬರೆದು ವಿಭೂತಿ ಬಳಿದರೆ ಕೈಲಾಸ ಇಷ್ಟ ಗಂಧ ಪೂಜಿ ಇಷ್ಟ ಗಂಧ ಪೂಜಿ ನಾಮ ಅರ್ಥ ಕಟ್ಟಲು ನಿರನಾಮ ಕುಲದಲ್ಲಿ ಕೀಳ್ಯಾವುದೋ ಜಪ ಮನದಲ್ಲಿ ಮೇಳ್ಯಾವುದೋ ಹುಟ್ಟಿ ಸಾಯುವ ಹಾಡು ಮಂದ ಮಲ್ಗಾನ. ಗೈಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ನಮ್ಮ ಕಣ್ಣೂರು ಡೇ 1 ಬ್ಲಾಗ್ ಆಗಿತ್ತು. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಡೇ 2 ಬ್ಲಾಗ್ ಕೂಡ ಮಿಸ್ ಮಾಡಿದೆ ನೋಡಿ. ನಾಳೆ ಆ್ಯಕ್ಚುಲಿ ನಾವು ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆ, ಹಾಗೆ ಆ್ಯಂಜಲೋ ಫೋರ್ಟ್ಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್. ಉಮೇಶ್ ರಕ್ಷಿತಾ, ಇವತ್ತೊಂದು ದಿನ ಮುಗೀತು ಕಣ್ಣೂರಲ್ಲಿ ಅಷ್ಟೇ.